ANMR ನ್ಯೂಸ್ಗೆ ಸ್ವಾಗತ. ಜಲಮಯವಾದ ರಸ್ತೆಗಳಿಗೆ ನಗರಸಭೆ ಸಿಬ್ಬಂದಿಯೊಂದಿಗೆ ಸಮಸ್ಯೆ ನಿವಾರಣೆಗೆ ಮುಂದಾದ ನಗರಸಭೆಯ ಪೌರಾಯುಕ್ತರು. ಚಿಂತಾಮಣಿ ನಗರದಲ್ಲಿ ಭಾನುವಾರ ಸಂಜೆ ಪ್ರಾರಂಭವಾದ ಮಳೆ ರಾತ್ರಿ 7:30ಕ್ಕೆ ಜೋರು ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ MG ರಸ್ತೆಯ ಹಲವಾರು ಭಾಗಗಳಲ್ಲಿ ನೀರು ನಿಂತು ಪಾದಚಾರಿಗಳು ಸೇರಿದಂತೆ ಎಲ್ಲ ವಾಹನ ಸವಾರರು ಓಡಾಡಲು ಪರದಾಡಿದ ಘಟನೆಯ ಬಗ್ಗೆ ತಿಳಿದ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರಾದ GN ಚಲಪತಿರವರು ಜಲಮಯವಾದ ರಸ್ತೆಗಳಿಗೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ತೆರಳಿ ನಿವಾರಣೆಗೆ ಮುಂದಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದ MG ರಸ್ತೆಯ ಚರಂಡಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡುವಂತೆ ಪದೇ ಪದೇ ಜನತೆ ಮನವಿ ಮಾಡಿದರು. ಅದರತ್ತ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸಿದ ಪರಿಣಾಮ ಭಾನುವಾರ ಸಂಜೆ ಪ್ರಾರಂಭವಾದ ಜೋರು ಮಳೆಗೆ ಹಲವಾರು ರಸ್ತೆ ಮತ್ತು ಬಡಾವಣೆಗಳಲ್ಲಿ ನೀರು ನಿಂತು ಪಾದಚಾರಿಗಳು ಸೇರಿದಂತೆ ಎಲ್ಲ ವಾಹನ ಸವಾರರು ಪರದಾಡಿದ ಘಟನೆ ನಡೆಯಿತು. ರಾತ್ರಿ ಬಿದ್ದ ಮಳೆಯಿಂದ ನಗರದ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯಾದ MG ರಸ್ತೆಯ ಬೊಂಬು ಬಜಾರ್ ರಸ್ತೆಯಿಂದ ಚೇಳೂರು ವೃತ್ತದವರೆಗೂ ಜೋಡಿ ರಸ್ತೆಯ 2 ಇಕ್ಕೆಲಗಳಲ್ಲಿ ಮಳೆ ನೀರು ನಿಂತು ಪಾದಚಾರಿಗಳು ವಾಹನ ಸವಾರರು ಓಡಾಡಲು ತೀವ್ರ ತೊಂದರೆಯಾದರೆ, ಅದೇ ರಸ್ತೆಗೆ ಹೊಂದಿಕೊಂಡು ನಿಂತಿರುವ ತರಕಾರಿ ಮಳಿಗೆಗಳು ಇರುವ IDSMT ಮಾರುಕಟ್ಟೆ ರಸ್ತೆಯಲ್ಲಿ MG ರಸ್ತೆಯ ನಗರಸಭೆಯ ಪಂಪ್ ಹೌಸ್ ಮುಂಭಾಗ, ಕೋಲಾರ ವೃತ್ತ, ಪಾರ್ಡಿಂಗ್ ರಸ್ತೆ, ಕಿಶೋರ ವಿದ್ಯಾಭವನ ಬಳಿ ಮಳೆ ನೀರು ನಿಂತು ಜನತೆ ಪರದಾಡುವಂತಾಗಿತ್ತು. ಮಳೆ ನೀರು ರಸ್ತೆಗಳಲ್ಲಿ ನಿಂತು ಸಂಚಾರಕ್ಕೆ ರಾತ್ರಿ ತೊಂದರೆಯಾಗಿರುವುದನ್ನು ಅರಿತ ನಗರಸಭೆಯ ಪೌರಾಯುಕ್ತ GN ಚಲಪತಿ, ಕಿರಿಯ ಆರೋಗ್ಯಾಧಿಕಾರಿ ವಿಜಯ್, ಜೂನಿಯರ್ ಇಂಜಿನಿಯರ್ ಪ್ರಸಾದ್ ರೆಡ್ಡಿ, ಒಳಚರಂಡಿ ಉಸ್ತುವಾರಿ ಅಧಿಕಾರಿ CK ಬಾಬು ಮತ್ತು ನಗರಸಭೆಯ ಪೌರ ಕಾರ್ಮಿಕ ತಂಡ JCB ಮತ್ತು ಸನಿಕೆ ಗಡಾರಿ ಪಿಕಾಸಿಗಳ ಮೂಲಕ ರಾತ್ರಿ ಮತ್ತು ಇಂದು ಬೆಳಗ್ಗೆ ರಸ್ತೆಗೆ ಇಳಿದು ರಸ್ತೆಯಲ್ಲಿ ಮಳೆ ನೀರು ನಿಂತು ಸಂಚಾರಕ್ಕೆ ತೊಂದರೆಯಾಗಿದ್ದ ನೀರನ್ನು ರಸ್ತೆಯಿಂದ ಮುಂದೆ ಹರಿಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಲ್ಲದೆ, ಇಂದು ಬೆಳಗ್ಗೆ ಎಲ್ಲ ಚರಂಡಿಗಳನ್ನು ಸ್ವಚ್ಛತೆಗೊಳಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಇನ್ನು ಸುರಿಯುವ ಮಳೆಯಲ್ಲಿ ಕಾರ್ಯಾಚರಣೆಗೆ ಇಳಿದ ನಗರಸಭೆಯ ಅಧಿಕಾರಿಗಳು ಸಮಸ್ಯೆ ನಿವಾರಣೆಗೆ ಮಾಡಿದ್ದಲ್ಲದೆ, ಮಳೆ ಬಂದು ನೀರಿನ ಸಮಸ್ಯೆ ನಿವಾರಣೆಗೆ ನಗರಸಭೆಯಲ್ಲಿ ತಾತ್ಕಾಲಿಕವಾಗಿ ಸಮಸ್ಯೆ ನಿವಾರಣೆಗೆ ತೆರೆದ ಹೆಲ್ಪ್ಲೈನ್ ಮೊಬೈಲ್ ಸಂಖ್ಯೆಯಾದ 9186937721ಗೆ ಸಂಪರ್ಕಿಸುವಂತೆ ಸಹ ನಗರಸಭೆಯ ಪೌರಾಯುಕ್ತರು ಮನವಿ ಮಾಡಿದ್ದಾರೆ.